ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾರ್ತಿಕ ಮೂವೀಸ್ ಅನ್ನುವ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದು ಕೇರಳ ರಾಜ್ಯದ ತ್ರಿಶೂರು ಜಿಲ್ಲೆ, ಇಲ್ಲಿನ ಚಾವಕಾಡ್ ತಾಲೂಕಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ನಗರ ತಲಿಕುಲಂ. ಜಿಲ್ಲಾ ಕೇಂದ್ರ ತ್ರಿಶೂರ್ನಿಂದ 22 ಕಿಲೋಮೀಟರ್ ದೂರ, ಹಾಗೆ ತಾಲೂಕು ಕೇಂದ್ರ ಚಾವಕಾಡ್ನಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಈ ನಗರದಲ್ಲಿ ಇರುವಂತದ್ದೇ ಕಾರ್ತಿಕ ಥಿಯೇಟರ್. ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಪ್ರಸ್ತುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ. ಹಾಗಾದ್ರೆ ಈ ಚಿತ್ರಮಂದಿರ ನಡೆದು ಬಂದ ಹಾದಿ ಹೇಗಿತ್ತು, ಇಲ್ಲಿ ಯಾವೆಲ್ಲ ಚಿತ್ರಗಳು ತೆರೆ ಕಂಡಿದೆ, ನಮ್ಮ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನವನ್ನ ಕಂಡಿದ್ಯಾ, ಇವೆಲ್ಲವನ್ನ ನೋಡ್ಕೊಂಡು ಬರೋಣ. ಆತನಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿದ್ದ ಕಾರ್ತಿಕ ಆಗಸ್ಟ್ 23, 2019ರಲ್ಲಿ ಮಲ್ಟಿಪ್ಲೆಕ್ಸ್ ಆಗಿ ಬದಲಾಗುತ್ತೆ. ಆ ಬಳಿಕ ದಿನಕ್ಕೆ 2-3 ಚಿತ್ರಗಳ ಪ್ರದರ್ಶನ, ಅರ್ಲಿ ಮಾರ್ನಿಂಗ್ ಶೋ, ಲೇಟ್ ನೈಟ್ ಶೋ, ಹೀಗೆ ಸಿನಿಮಾಗಳ ಜೊತೆಗೆ ಚಿತ್ರಮಂದಿರಕ್ಕೂ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತೆ. ಹೀಗಿರುವಾಗ ಈ ಚಿತ್ರಮಂದಿರ ಇರುವ ಮುಂಭಾಗದ ರಸ್ತೆ ಅಗಲೀಕರಣ ಆಗುತ್ತೆ ಎನ್ನೋ ಮಾತುಗಳು ಕೇಳಿಬರುತ್ತೆ. ಅದರಂತೆ ರಾಷ್ಟ್ರೀಯ ಹೆದ್ದಾರಿ 66ರ ಸಲುವಾಗಿ ಚಿತ್ರಮಂದಿರದ ಮುಂಭಾಗದ ಒಂದಿಷ್ಟು ಭಾಗಗಳನ್ನು ಕೆಡವಲಾಗುತ್ತೆ. ಇದಕ್ಕಾಗಿ ಮೇ 24, 2022ರಲ್ಲಿ ಈ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಗುತ್ತೆ. ಇದಾಗಿ 3 ವರ್ಷಗಳ ಬಳಿಕ ಅಂದ್ರೆ ಮಾರ್ಚ್ 27, 2025ರಂದು ಚಿತ್ರಮಂದಿರ ಹೊಸ ರೂಪದಲ್ಲಿ ಲೋಕಾರ್ಪಣೆಯಾಗುತ್ತೆ. ಮೊದಲ ಪ್ರದರ್ಶನವಾಗಿ ಎಂಪುರನ್ ಚಿತ್ರ ತೆರೆ ಕಾಣುತ್ತೆ. ಬೆಳಗ್ಗೆ 6 ಗಂಟೆಗೆ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಗುತ್ತೆ. 3 ವರ್ಷಗಳ ಹಿಂದೆ ಕಾರ್ತಿಕ ಮಲ್ಟಿಪ್ಲೆಕ್ಸ್ ಇದೀಗ ಕಾರ್ತಿಕ ಫನ್ ಮೂವೀಸ್ ಅನ್ನೋ ಹೆಸರಿನಲ್ಲಿ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನವಾದ ಬಾರ್ಕೋ 4K ಲೇಸರ್ ಪ್ರಾಜೆಕ್ಟರ್ ಮೂಲಕ ಸಿನಿಮಾದ ಪ್ರದರ್ಶನ ಮಾಡಲಾಗುತ್ತೆ. ಜೊತೆಗೆ ಡಾಲ್ಬಿ ಅಟ್ಮಾಸ್ ಸೌಂಡ್, 3D ಪರದೆ ಸೇರಿದಂತೆ ಸುಖಾಸೀನ ಸೀಟುಗಳು, AC ಎಲ್ಲವೂ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ. ಎಂಬತ್ತರ ದಶಕದಲ್ಲಿ ನಿರ್ಮಾಣಗೊಂಡ ಕಾರ್ತಿಕದಲ್ಲಿ ಅದೆಷ್ಟೋ ಮಲಯಾಳಂ ಚಿತ್ರಗಳು ದಾಖಲೆಯನ್ನ ಬರೆದಿವೆ. ಮೋಹನ್ ಲಾಲ್, ಮಮ್ಮುಟ್ಟಿ ಸೇರಿದಂತೆ ಅನೇಕ ನಟರ ಚಿತ್ರಗಳು ಇತಿಹಾಸವನ್ನ ಬರೆದಿದೆ. 100-200 ದಿನಗಳ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದೆ. ಇತ್ತೀಚಿನ ದಿನಗಳತ್ತ ನೋಡಿದ್ರೆ ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಗಳು ಕೂಡ ನಡೆಯುತ್ತೆ. ಆದರೆ ಅದು ಮಲಯಾಳಂ ಅವತರಣಿಕೆಯಲ್ಲಿ. ಇನ್ನು ನಮ್ಮ ಕನ್ನಡದ ಒಂದಿಷ್ಟು ಚಿತ್ರಗಳು ಇಲ್ಲಿ ಅಬ್ಬರಿಸಿದೆ. KGF ಸರಣಿ ಚಿತ್ರಗಳು ಇಲ್ಲಿ ಪ್ರದರ್ಶನವನ್ನ ಕಂಡಿದೆ. KGF 2 ಚಿತ್ರವಂತೂ 30ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನವನ್ನ ಕಂಡು ಮುನ್ನುಗ್ಗುತ್ತಿತ್ತು. ಅಷ್ಟರಲ್ಲೇ ರಸ್ತೆ ಅಗಲೀಕರಣಕ್ಕಾಗಿ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು. KGF ಚಿತ್ರದ ಕ್ರೇಜ್ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಇಲ್ಲಿನ 2 ಪರದೆಗಳಲ್ಲೂ ಮಧ್ಯರಾತ್ರಿ 12 ಗಂಟೆಗೆ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಇನ್ನು ಯಶ್ ಅಭಿನಯದ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್, ಹಾಗೆ ಪ್ರಜ್ವಲ್ ದೇವರಾಜ್, ಭಾವನಾ ಮೆನನ್ ಜೋಡಿಯ ಇನ್ಸ್ಪೆಕ್ಟರ್ ವಿಕ್ರಮ್ ಕೂಡ ಇಲ್ಲಿ ತೆರೆಕಂಡು ಪ್ರೇಕ್ಷಕರನ್ನ ರಂಜಿಸಿದೆ. ಇದೀಗ ಹೊಸ ರೂಪದಲ್ಲಿ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ ಕಾರ್ತಿಕ ಫನ್ ಮೂವೀಸ್.